ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗ ರೈಲ್ವೆ ನಿಲ್ದಾಣದ ಬಳಿ ಲಾರಿಯೊಂದು ಹೊತ್ತು ಉರಿದಿರುವ ಘಟನೆ ನಡೆದಿದೆ. ರೈಲ್ವೆ ಫ್ಲೈಓವರ್ ಪಕ್ಕದಲ್ಲೇ ನಿಲ್ಲಿಸಿದ ಲಾರಿ ಹಗಲಿಸಿದೆ. ಬೆಂಕಿ ಇನ್ನೇನು ಆರಿಸಬೇಕು ಅನ್ನೋಷ್ಟರಲ್ಲಿ ಲಾರಿನೇ ಸುಟ್ಟು ಹೋಗ್ಬಿಟ್ಟಿದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂಡಿರುವ ಅನುಮಾನ. ರೈಲ್ವೆ ಫ್ಲೈಓವರ್ ಪಕ್ಕದಲ್ಲೇ ಪಾರ್ಕಿಂಗ್ ಮಾಡಿದ ಲಾರಿ ಹೊತ್ತುರಿದಿದೆ. ಬಟ್ ಅದನ್ನೇನೋ ಕಂಟ್ರೋಲಿಗೆ ತಗೋಬೇಕು ಬೆಂಕಿನ ಅನ್ನೋಷ್ಟೊತ್ತಿಗೆ ಪೂರ್ತಿ ಸುಟ್ಟು ಕರಕಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರ್ಬೋದು ಅನ್ನುವಂತಹ ಅನುಮಾನ. ಶಿವಮೊಗ್ಗ ರೈಲ್ವೆ ನಿಲ್ದಾಣದ ಬಳಿ ಈ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದಂತಹ ಲಾರಿ ಹೊತ್ತಿ ಉರಿದಿದೆ. ಬಸ್ಗಳಲ್ಲಿ ಇಂಥ ಅವಾಂತರಗಳನ್ನು ನೋಡ್ತಾ ಇದ್ವಿ ಇಷ್ಟು ದಿನ. ಟೂ ವೀಲರ್ಗಳು ನಿಂತಲ್ಲೇ, ಅದರಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ಗಳು ಸುಟ್ಟೋಗ್ತಾ ಇದ್ದದನ್ನು ನೋಡ್ತಾ ಇದ್ವಿ. ಕಾರ್ಗಳು ಹಿಂಗಾಗ್ತಾ ಇತ್ತು, ಮೂವಿಂಗಲ್ಲಿದ್ದ ಕಾರ್ಗಳು ಹಂಗಾಗ್ತಾ ಇತ್ತು. ಈಗ ಲಾರಿಗಳಿಗೂ ಇಂಥ ಪರಿಸ್ಥಿತಿ ಬಂದಿದೆ. ಕಾರಣ ಶಾರ್ಟ್ ಸರ್ಕ್ಯೂಟ್ ಅಂತ ಇದ್ದಾರೆ ಅನುಮಾನ. ಅದು ಸದ್ಯಕ್ಕೆ ರೈಲ್ವೆ ಫ್ಲೈಓವರ್ ಪಕ್ಕದಲ್ಲೇ ಇದ್ದಂತಹ ಲಾರಿ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದಾರೆ ನೋಡಿ ಅಲ್ಲಿ. ಬಟ್ ಕಾರಣ ನಿಗೂಢ, ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ ಇರ್ಬೋದು ಅಂತ ಇದ್ದಾರೆ. ಲಾರಿಗಳಲ್ಲಿ ಹೇಗಾಗೋಕ್ಕೆ ಸಾಧ್ಯ ಇದು? ಆ್ಯಂಡ್ ಸದ್ಯ ಯಾರೂ ಇರಲಿಲ್ವಾ ಅಥವಾ ಇಂಥ ಘಟನೆ ಆಗಬೇಕಾದ್ರೆ ಅವರು ಹೊರಗೆ ಬಂದ್ರ? ಬೆಂಕಿ ನಂದಿಸೋಷ್ಟಿಗೆ ನೋಡ್ತಿದ್ದಂಗೆ ಪೂರ್ತಿ ಆವರಿಸ್ಕೊಂಡಿದೆ, ಸುಟ್ಟು ಕರಕಲಾಗಿದೆ. इसकी लहरी है